ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮಯ ಧರಿತ್ರಿ ಸಂಚಿಕೆ 18. ಮನದಲ್ಲಿ ನೋವು ಅಂಜಿಕೆ ತುಂಬಿಕೊಂಡಿದ್ದ ಕ್ಷಮ ಭಂಡ ಧೈರ್ಯದಿಂದ ಅಪ್ಪನನ್ನು ಕಾಣಲು ಐಸಿಯುನ ಒಳಗೆ ಕಾಲಿಟ್ಟಿದ್ದಳು. ಮಸುಕಾದ ಕಣ್ಣುಗಳಿಂದ ಸುತ್ತಲೂ ಕಣ್ಣಾಯಿಸುತ್ತಿದ್ದ ರಾಯರ ಎದುರಿನಲ್ಲಿ ನಿಂತಿದ್ದ ಕ್ಷಮ ಅವರ ಕಣ್ಣಿಗೆ ಸ್ಪಷ್ಟವಾಗಿ ಕಂಡಳು. ಅವಳನ್ನೇ ದುರುಗುಟ್ಟಿಕೊಂಡು ನೋಡುತ್ತಿದ್ದವರ ಕೋಪ ಕ್ಷಣಕ್ಕೂ ಏರತೊಡಗಿತ್ತು. ತಮಗಾದ ಪರಿಸ್ಥಿತಿಯ ಬಗೆಗೆ ಕಿಂಚಿತ್ತೂ ಅರಿವಿಲ್ಲದೆ ಮಲಗಿದ್ದಲ್ಲಿಂದ ಮೇಲೇಳಲು ಪ್ರಯತ್ನಿಸಿದರು. ಎಷ್ಟೇ ಪ್ರಯತ್ನ ಪಟ್ಟರೂ ಅವರಿಗೆ ಮಲಗಿದ್ದಲ್ಲಿಂದ ಮೇಲೇಳುವುದಿರಲಿ, ಕಾಲುಗಳನ್ನು ಕಿಂಚಿತ್ತೂ ಅಲುಗಾಡಿಸಲು ಆಗಲಿಲ್ಲ. ರಾಜರಾಯರು ಗೆಳೆಯರೊಂದಿಗೆ ಮಾತನಾಡಿಕೊಂಡು ಮನೆಗೆ ಬರುತ್ತಿದ್ದ ಸಂದರ್ಭದಲ್ಲಿ ಗೆಳೆಯರೆಲ್ಲರೂ ತಮ್ಮ ತಮ್ಮ ಮನೆಯ ದಾರಿ ಹಿಡಿದ ತರುವಾಯ ತಾವು ಎಂದಿನಂತೆ ಫುಟ್ಪಾತ್ನಲ್ಲಿ ನಡೆಯುತ್ತಾ ತಮ್ಮಿಷ್ಟದ ಕೀರ್ತನೆಯನ್ನು ಮನಸ್ಸಿನಲ್ಲಿಯೇ ಗುನುಗುತ್ತಾ ಬರುತ್ತಿರುವಾಗಲೇ ಮೀನುಗಳನ್ನು ತುಂಬಿಸಿಕೊಂಡಿದ್ದ ಲಾರಿಯೊಂದು ನಿಯಂತ್ರಣ ಕಳೆದುಕೊಂಡು ಲೈಟು ಕಂಬಕ್ಕೆ ಡಿಕ್ಕಿ ಹೊಡೆಯಿತು. ತಮ್ಮ ತಲೆಯ ಮೇಲೆ ಬೀಳಲಿದ್ದ ಲೈಟು ಕಂಬದಿಂದ ತಪ್ಪಿಸಿಕೊಳ್ಳಲು ಒಂದು ಹೆಜ್ಜೆ ಮುಂದಿಟ್ಟರಷ್ಟೇ ಲೈಟು ಕಂಬದೊಂದಿಗೆ ರಾಜರಾಯರು ಕೂಡ ನೆಲಕ್ಕುರುಳಿದ್ದರು. ನೋಡುತ್ತಲೇ ಲಾರಿಯ 4 ಚಕ್ರಗಳು ರಾಯರ ಕಾಲುಗಳ ಮೇಲೆ ಹರಿದಿದ್ದವು. ನಂಜುಂಡಯ್ಯನವರೊಂದಿಗೆ ಕ್ಷಮ ಹಾಗೂ ದೀಪಕ್ ಆಗಮಿಸಿದ್ದದ್ದು ಅಸ್ಪಷ್ಟವಾಗಿ ಕಾಣುತ್ತಿದ್ದಾಗಲೇ ಸಂಪೂರ್ಣವಾಗಿ ಪ್ರಜ್ಞೆ ಕಳೆದುಕೊಂಡಿದ್ದರು. ತಮಗೆ ಒದಗಿದ ಪರಿಸ್ಥಿತಿಯನ್ನು ಜೀರ್ಣಿಸಿಕೊಳ್ಳಲು ರಾಯರಿಗೆ ಬಹಳ ಸಮಯವೇ ಬೇಕಾಯಿತು. ತಮ್ಮ ಜೀವಮಾನದಲ್ಲಿ ಒಮ್ಮೆಯೂ ಕಾಯಿಲೆಯ ನೆಪ ಹೇಳಿ ಹಾಸಿಗೆ ಹಿಡಿಯದಿದ್ದವರ ಮನಸ್ಸು ಅಚೇತನವಾಯಿತು. ಕಬ್ಬಿಣದಂತೆ ಕಟುವಾಗಿದ್ದ ಮನಸ್ಸಿನಲ್ಲಿ ನೋವು ಹತಾಶೆ ಮನೆ ಮಾಡಿತು. ಮನದಲ್ಲಾಗುತ್ತಿದ್ದ ತಳಮಳದ ಮುಂದೆ ಮಗಳ ಮೇಲಿದ್ದ ಕೋಪ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ಅಪ್ಪಯ್ಯ, ನನಗೆ ಗೊತ್ತುಂಟು, ನಿಮಗೆ ನಾನಂದರೆ ಸ್ವಲ್ಪವೂ ಇಷ್ಟ ಇಲ್ಲ. ನನ್ನ ಮುಖ ನೋಡಲಿಕ್ಕೂ ಕಷ್ಟ ಆಗ್ತಿದೆ ಅಂತ. ಆದರೆ ಈಗ ಕೋಪ ಮಾಡಿಕೊಳ್ಳುವ ಸಮಯವಲ್ಲ. ನಿಮಗೆ ಸರ್ಜರಿಯಾಗಿ ಅರ್ಧ ಗಂಟೆ ಕೂಡ ಕಳೆದಿಲ್ಲ. ದಯವಿಟ್ಟು ಕೋಪ ಮಾಡಿಕೊಳ್ಬೇಡಿ. ಸಾಯಂಕಾಲದಿಂದ ಹೊಟ್ಟೆಗೆ ಎಂಥ ಸಹ ಬಿದ್ದಿಲ್ಲ. ಈ ಹಣ್ಣಿನ ರಸವನ್ನಾದರೂ ಕುಡಿಯಿರಿ ಎಂದು ಕೈಯಲ್ಲಿ ಹಿಡಿದಿದ್ದ ಜ್ಯೂಸನ್ನು ಟೇಬಲ್ಲಿನ ಮೇಲಿರಿಸಿ ಅವರ ಭುಜದ ಮೇಲೆ ಕೈಯಿರಿಸಿದಳು. ಅವಳ ಸ್ಪರ್ಶವಾಗುತ್ತಿದ್ದಂತೆ ರಾಯರು ಮಲಗಿದ್ದಲ್ಲಿಯೇ ಕೊಸರಾಡಿದರು. ಮಗಳ ಅನಿಷ್ಟ ಮುಖವನ್ನು ನೋಡಲು ಇಚ್ಛಿಸದೆ ಮುಖ ಕಿವುಚಿ ಮತ್ತೊಂದು ಬದಿಗೆ ಮುಖ ತಿರುಗಿಸಿದರು. ಅಪ್ಪನ ನಡವಳಿಕೆ ಅವಳಿಗೆ ಬೇಸರ ತರಿಸುತ್ತಿದ್ದರೂ ಆ ಬಗೆಯ ತಾತ್ಸಾರ ಹೊಸತೇನೂ ಆಗಿರದಿದ್ದರಿಂದ ಅವಳು ಯಾವುದನ್ನು ಲೆಕ್ಕಿಸದೆ ಅಪ್ಪನನ್ನು ಕುಳ್ಳಿರಿಸುವ ಪ್ರಯತ್ನ ಮಾಡಿದಳು. ಬಲಿಷ್ಠಕಾಯದ ಅಪ್ಪನನ್ನು ಒಬ್ಬಳೇ ಸರಾಗವಾಗಿ ಕುಳ್ಳಿರಿಸಲು ಅವಳಿಗೆ ಪ್ರಯಾಸವೆನಿಸಿತು. ಅಲ್ಲಿಯೇ ಇದ್ದ ಲೇಡಿ ನರ್ಸ್ನ ಸಹಾಯ ಪಡೆದು ದಿಂಬಿಗೊರಗಿಸಿ ಕುಳ್ಳಿರಿಸಿದ ಕ್ಷಮ ತಾನೇ ಸ್ವತಃ ತನ್ನ ಕೈಯಾರೆ ಅಪ್ಪನಿಗೆ ಹಣ್ಣಿನ ರಸವನ್ನು ಕುಡಿಸಿದಳು. ಮಗಳೆಂಬ ಮಮಕಾರವಿಲ್ಲದೆ ಶತ್ರುವಿನಂತೆ ಕಾಣುತ್ತಿದ್ದ ಕ್ಷಮಾಳಿಂದ ಆರೈಕೆ ಮಾಡಿಸಿಕೊಳ್ಳುವುದು ರಾಜರಿಗೆ ಕಿಂಚಿತ್ತೂ ಇಷ್ಟವಿರದಿದ್ದರೂ ಪರಿಸ್ಥಿತಿಗೆ ಕಟ್ಟು ಬಿದ್ದು ಏನನ್ನೂ ಮಾತನಾಡದಾದರು. ವಿಷಯ ತಿಳಿದಾಗಿನಿಂದ ಒಂದು ತೊಟ್ಟು ನೀರನ್ನೂ ಸಹ ಕುಡಿಯದೆ ನಿತ್ರಾಣಗೊಂಡಿದ್ದ ಕ್ಷಮಾಳಿಗೆ ನಿಲ್ಲಲು ತ್ರಾಣವಿರದಂತಾಗಿತ್ತು. ಅವಳನ್ನೇ ಗಮನಿಸುತ್ತಿದ್ದ ನರ್ಸೊಬ್ಬರು ಅವಳ ಬಳಿ ಬಂದವರು, ಮೇಡಮ್, ನೀವು ತುಂಬ ಸುಸ್ತಾಗಿದ್ದೀರಾ ಅಂತ ಅನಿಸ್ತಿದೆ. ದಯವಿಟ್ಟು ಏನಾದರೂ ತಿಂದು ಬನ್ನಿ. ಅಲ್ಲಿಯವರೆಗೂ ನಾನು ನೋಡಿಕೊಳ್ತಾ ಇರ್ತೀನಿ. ಈಗ ಇವರಿಗೆ ಪ್ರಜ್ಞೆ ಬಂದಿದೆ. ಇನ್ನೊಂದು 1/2 ಅವರಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಎಂದರು. ಅವರ ಮಾತುಗಳನ್ನು ನಯವಾಗಿ ತಿರಸ್ಕರಿಸಿದ ಕ್ಷಮ ತಾನು ತಂದಿದ್ದ ಹಣ್ಣಿನ ರಸವನ್ನು ರಾಯರಿಗೆ ಪೂರ್ತಿಯಾಗಿ ಕುಡಿಸಿ ಪುನಃ ಅವರನ್ನು ಮಲಗಿಸಿ ಹೊರಬಂದು ಕುಳಿತಳು. ಕೆಲವು ಸಮಯಗಳಲ್ಲಿಯೇ ರಾಯರನ್ನು ವಾರ್ಡಿಗೆ ಶಿಫ್ಟ್ ಮಾಡಲಾಗಿತ್ತು. ರಾತ್ರಿ ಇಡೀ ನಿದ್ರೆಗೆಟ್ಟು ಅಪ್ಪನ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಿದ್ದ ಕ್ಷಮಾಳಿಗೆ ಬೆಳಕರಿದರೆ ಹಣದ ವ್ಯವಸ್ಥೆಯನ್ನು ಹೇಗೆ ಮಾಡುವುದೆಂದೇ ತಲೆನೋವಾಗಿ ಪರಿಣಮಿಸಿತ್ತು. ಹಲೋ ಮೈತ್ರಿ, ಎಂತ ಮಾಡ್ತಾ ಇದ್ದೆ? ಅತ್ತ ಕಡೆಯಿಂದ ಕರೆ ಸ್ವೀಕರಿಸಿದ ಮೈತ್ರಿ, ಏನೂ ಇಲ್ಲ ಹೇಳು ಕ್ಷಮ, ನೀನು ಹೇಗಿದ್ದಿ? ಏನು ಬೆಳಗ್ಗೆಯೇ ಕಾಲ್ ಮಾಡಿಬಿಟ್ಟಿದ್ದೀಯಲ್ಲ? ಎಮ್ಮೆ ಕಟ್ಟಲಿಕ್ಕೆ ಅಪ್ಪನನ್ನು ಹೇಗಾದರೂ ಮಾಡಿ ಒಪ್ಪಿಸ್ತೇನೆ ಅಂತ ಹೇಳಿದ್ದೆಯಲ್ಲ, ವಿಷಯ ಎಲ್ಲಿಯವರೆಗೂ ಬಂತು? ನಿಮ್ಮ ಮನೆಯಲ್ಲಿ ಯಾರ ಬಳಿಯೂ ಮೊಬೈಲ್ ಇಲ್ಲ ಅಲ್ಲವಾ? ಮಾತನಾಡುತ್ತಲೇ ಮೊಬೈಲ್ನ ಪರದೆಯ ಮೇಲೆ ಮೂಡಿದ ಸಂಖ್ಯೆಗಳನ್ನು ದಿಟ್ಟಿಸಿ, ಓ, ಇದು ಲ್ಯಾಂಡ್ಲೈನ್ ನಂಬರ್, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀಯಾ?
ಕಾಳಜಿಯಿಂದ ವಿಚಾರಿಸಿದಳು. ರಿಸೆಪ್ಷನಿಸ್ಟ್ನನ್ನು ಬೇಡಿಕೊಂಡು ಗೆಳತಿಗೆ ಕರೆ ಮಾಡಿದ್ದ ಕ್ಷಮಾಳಿಗೆ ಅವಳ ಬಳಿ ಹಣದ ಸಹಾಯವನ್ನು ಹೇಗೆ ಕೇಳಬೇಕೆಂಬುದೇ ತೋಚಲಿಲ್ಲ. ಯಾಕೆ ಕ್ಷಮಾ, ಎಂತ ಸಹ ಮಾತಾಡ್ತಾ ಇಲ್ವಲ್ಲ? ಮೈತ್ರಿ ಆತಂಕದಿಂದ ಕೇಳಿದಳು. ಗೆಳತಿಯ ಮಾತುಗಳನ್ನು ಕೇಳುತ್ತಿದ್ದೊಡನೆ ಕ್ಷಮಾಳ ಕಣ್ಣುಗಳಿಂದ ಕಂಬನಿ ಧಾರಾಕಾರವಾಗಿ ಹರಿಯಲಾರಂಭಿಸಿತು. ಅವಳು ಬಿಕ್ಕಳಿಸುತ್ತಿಹಳೆಂಬುದನ್ನು ಅವಳ ಧ್ವನಿ ಕೇಳಿಯೇ ಗ್ರಹಿಸಿದ ಮೈತ್ರಿ, ಕ್ಷಮಾ, ಎಂತಾಯ್ತು ಅಂತ ಹೇಳು. ಯಾಕೆ ತುಂಬ ಅಳ್ತಾ ಇದ್ದೀಯಾ? ಎಲ್ಲಿದ್ದೀಯ ನೀನು? ಪುನಃ ಪ್ರಶ್ನಿಸಿದಳು. ಮೈತ್ರಿ, ಎಂತ ಅಂತ ಹೇಳೋದು? ಅಪ್ಪನಿಗೆ ಆಕ್ಸಿಡೆಂಟ್ ಆಗುಂಟು. 2 ಕಾಲುಗಳನ್ನು ಕತ್ತರಿಸಿ ಮರದ ಕಾಲುಗಳನ್ನು ಇಟ್ಟು ಆಪರೇಷನ್ ಮಾಡಿದ್ದಾರೆ. ಅವಳು ಮಾತು ಮುಗಿಸುವುದರೊಳಗಾಗಿ, ಹೌದೇನೆ? ಯಾವಾಗ? ಮೈತ್ರಿ ಗಾಬರಿ ವ್ಯಕ್ತಪಡಿಸಿದಳು. ಹಿಂದಿನ ರಾತ್ರಿ ನಡೆದ ಘಟನೆಗಳನ್ನು ಗೆಳತಿಯ ಬಳಿ ವಿವರಿಸಿದ ಕ್ಷಮಾ, ಅಪಘಾತ ಆದ ಕೆಲವು ಸಮಯಗಳಲ್ಲಿಯೇ ಅಪ್ಪನನ್ನು ಆಸ್ಪತ್ರೆಗೆ ಸೇರಿಸಿದ್ದಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಲ್ಲ ಅಂದಿದ್ದರೆ? ಮುಂದೆ ಮಾತು ಬಾರದೆ ಕ್ಷಮಾಳ ಗಂಟಲು ಉಬ್ಬಿತು. ದೇವರು ದೊಡ್ಡವನು, ಏನೂ ಆಗಲಿಲ್ಲವಲ್ಲ. ನೀನು ಬೇಸರ ಪಟ್ಟುಕೊಳ್ಬೇಡ, ಸಮಾಧಾನ ಮಾಡಿಕೊ. ಯಾವ ಆಸ್ಪತ್ರೆ ಅಂತ ಹೇಳು, ನಾನು ಈಗಲೇ ಹೊರಟು ಬರ್ತೇನೆ. ಆಸ್ಪತ್ರೆಯ ವಿಳಾಸ ತಿಳಿಸಿದ ಕ್ಷಮಾ, ಮೈತ್ರಿ, ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು. ಅಳುಕುತ್ತಲೇ ಕೇಳಿದಳು. ಎಂಥ ಸಹಾಯ ಕೇಳು? ಮೈತ್ರಿ, ಅದು ಆಪರೇಷನ್ಗೆ ಒಟ್ಟು 60,000 ಅಂತ ಹೇಳಿದ್ದಾರೆ. ನನ್ನ ಬಳಿ ಇದ್ದ 15,000ವನ್ನು ಈಗಾಗಲೇ ಕಟ್ಟಿದ್ದೇನೆ. ಇನ್ನೆರಡು ದಿನಗಳ ಒಳಗಾಗಿ ಉಳಿದ ಹಣವನ್ನು ಕಟ್ಟಬೇಕು. ಅಷ್ಟೊಂದು ಹಣವನ್ನು ಇಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಹೊಂದಿಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗೆ ಪರಿಚಯ ಅಂತ ಇರೋದು ನೀನೊಬ್ಬಳೇ. ದಯವಿಟ್ಟು ನೀನೇ ಎಂತಾದರೂ ಸಹಾಯ ಮಾಡಬೇಕು ಎಂದು ಗೋಗರೆದಳು. ಕ್ಷಮಾ, ನೀನಾದರೆ ರಜೆಯಲ್ಲಿ ಹಪ್ಪಳ, ಸೆಂಡಿಗೆ ಉಪ್ಪಿನಕಾಯಿ ಮಾಡಿಕೊಂಡು ಅಷ್ಟು ಹಣವನ್ನು ಕೂಡಿ ಹಾಕಿದ್ದೆ. ಆದರೆ ನನ್ನದು ಆಗಲ್ಲ. ನಾನು ಕೇಳುವ ಮೊದಲೇ ಅಪ್ಪ ಪಾಕೆಟ್ ಮನಿ ಅಂತ ಇಂತಿಷ್ಟು ಹಣವನ್ನು ಕೈಗಿಡ್ತಾರೆ. ಅದನ್ನು ಸಹ ನಾನು ಕೂಡಿ ಹಾಕದೆ ಅವತ್ತಿನದನ್ನು ಅವತ್ತೇ ಖರ್ಚು ಮಾಡಿಬಿಡ್ತೇನೆ. ಅದು ನಿನಗೂ ಸಹ ಗೊತ್ತುಂಟು. ಆದರೆ ನೀನೇನು ಯೋಚನೆ ಮಾಡಬೇಡ, ನಾನು ಅಪ್ಪನಲ್ಲಿ ಒಮ್ಮೆ ಕೇಳಿ ನೋಡ್ತೇನೆ ಎಂದು ಕ್ಷಮಾ ಪ್ರತಿಕ್ರಿಯಿಸುವ ಮುನ್ನವೇ ಕರೆ ತುಂಡರಿಸಿ ಮೈತ್ರಿ ತನ್ನ ಕೋಣೆಯಿಂದ ಹೊರ ನಡೆದಳು. ಫೋನಿನ ರಿಸೀವರನ್ನು ಅದರ ಸ್ಥಾನದಲ್ಲಿಯೇ ಇಟ್ಟು ರಿಸೆಪ್ಷನಿಸ್ಟ್ಗೆ ಧನ್ಯವಾದ ತಿಳಿಸಿದ ಕ್ಷಮಾ ಗೆಳತಿಯ ಕರೆ ಬರಬಹುದೇನೋ ಎಂದು ಅಲ್ಲಿಯೇ ಕಾದು ನಿಂತಳು. ಅಪ್ಪ, ಅಪ್ಪ! ಆಗಷ್ಟೇ ದೇವರ ಪೂಜೆ ಮುಗಿಸಿ ಸೋಫಾದ ಮೇಲೆ ಕುಳಿತಿದ್ದ ಮೂರ್ತಿಗಳ ಬಳಿ ಬಂದ ಮೈತ್ರಿ, ಅಪ್ಪ, ಒಂದು ಸಹಾಯ ಮಾಡಬಹುದಾ ಎನ್ನುತ್ತಾ ಅವರ ಕಾಲ ಬಳಿ ಕುಳಿತಳು. ಏನೇ ಪುಟ್ಟಿ, ಇವತ್ತು ಹೊಸದಾಗಿ ಬಂದು ಸಹಾಯ ಹಾಗೆ ಹೀಗೆ ಅಂತ ಕೇಳ್ತಾ ಇದ್ದೀಯಾ? ಅದೇನು ಬೇಕೋ ಕೇಳು. ನೀನು ಕೇಳಿದ್ದನ್ನು ನಾನು ಯಾವತ್ತಾದರೂ ಇಲ್ಲ ಅಂತ ಹೇಳಿದ್ದೇನಾ? ಮೂರ್ತಿಗಳು ಮುದ್ದಾಗಿ ಮಗಳ ತಲೆ ನೇವರಿಸಿದರು. ಅಪ್ಪ, ನಾನು ಏನನ್ನು ಕೇಳದೆಯೂ ಎಲ್ಲವನ್ನು ಮುಂಚಿತವಾಗಿಯೇ ತಂದುಕೊಡ್ತೀರಾ. ಆದರೆ ಇವತ್ತು ನಾನು ಕೇಳೋದನ್ನು ದಯವಿಟ್ಟು ಇಲ್ಲ ಅನ್ಬೇಡಿ ಪ್ಲೀಸ್ ಎಂದು ಮಾತಿಗೆ ಪೀಠಿಕೆ ಹಾಕಿದಳು. ಲೇ ಪದ್ದು, ನಿನ್ನ ಮಗಳಿಗೆ ಇವತ್ತು ಎಂತ ಆಯ್ತೆ ಮಾರೀತಿ? ಯಾರೋ ಹೊಸಬರ ಬಳಿ ಮಾತನಾಡೋ ಹಾಗೆ ಮಾತನಾಡ್ತಾ ಇದ್ದಾಳೆ. ಮೂರ್ತಿಗಳು ಅಡುಗೆ ಕೋಣೆಯಲ್ಲಿ ತಿಂಡಿಯ ತಯಾರಿಯಲ್ಲಿದ್ದ ಹೆಂಡತಿಗೆ ವರದಿ ಒಪ್ಪಿಸಿದರು. ನೋಡೋದೆಂತ, ನನಗೂ ಕೇಳ್ತಾ ಉಂಟು. ಎಂತ ಮಾರೈತಿಯದು? ನೇರವಾಗಿ ವಿಷಯ ಹೇಳಬಾರ್ದಾ? ಪದ್ಮಾವತಿ ಅಡುಗೆ ಮನೆಯಲ್ಲಿಯೇ ನಿಂತು ಕೇಳಿದರು. ಅಪ್ಪ, ಅದು ನನಗೆ ಅರ್ಜೆಂಟಾಗಿ 45,000 ಬೇಕು. ಉಗುಳು ನುಂಗುತ್ತಲೇ ಕೇಳಿದಳು. ಮಗಳು ಸಣ್ಣ ಪುಟ್ಟದ್ದೇನೋ ಕೇಳಬಹುದೆಂದುಕೊಂಡಿದ್ದ ಮೂರ್ತಿಗಳಿಗೆ ಆಘಾತವಾಯಿತು. ಏನಮ್ಮ ಮೈತ್ರಿ, ಬೆಳಗ್ಗೆ ಬೆಳಗ್ಗೆ ಎದ್ದು ತಮಾಷೆ ಮಾಡಲಿಕ್ಕೆ ನಿನಗೆ ಬೇರೆ ಯಾರು ಸಿಗಲಿಲ್ವಾ? ಹೋಗು, ನಿನ್ನ ತಮ್ಮ ತಂಗಿ ಇಷ್ಟು ಹೊತ್ತಿಗೆ ಹಾಸಿಗೆ ಬಿಟ್ಟಿರಬಹುದು. ಈ ನಿನ್ನ ತಮಾಷೆಯನ್ನೆಲ್ಲ ಅವರ ಬಳಿ ಇಟ್ಟುಕೋ ಎಂದರು. ಅಪ್ಪ, ಹಣದ ವಿಚಾರದಲ್ಲಿ ನಾನು ತಮಾಷೆ ಮಾಡ್ತೇನಾ? ನಿಜಕ್ಕೂ ನನಗೆ 45,000 ಈಗಿಂದೀಗಲೇ ಬೇಕು. ಮೈತ್ರಿ ಅವ್ಯಾಹತವಾಗಿ ಹೇಳುತ್ತಲೇ ಇದ್ದಳು. ಸರಿ ಮಾರೈತಿ, ನಿನ್ನ ಮಾತು ತಮಾಷೆ ಅಲ್ಲ ಅಂತ ನಂಬ್ತೇನೆ. ಆದರೆ ಅಷ್ಟೊಂದು ಹಣ ನಿನಗೇಕೆ? ಮೈತ್ರಿ ಕ್ಷಮಾಳ ಕರೆ ಬಂದ ವಿಚಾರವನ್ನು ಮೂರ್ತಿಗಳಿಗೆ ತಿಳಿಸುತ್ತಾ, ಅಪ್ಪ, ಅವಳಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹೇಗಾದರೂ ಮಾಡಿ ನೀವೇ ಸಹಾಯ ಮಾಡಬೇಕು ಎಂದು ಅಂಗಲಾಚಿದಳು. ಮಗಳೇ, ನಿನ್ನ ಗೆಳತಿಯ ಕಥೆ ಕೇಳಿ ನನಗೂ ಕೂಡ ಬಹಳ ದುಃಖ ಆಗ್ತಾ ಉಂಟು.
ಆದರೆ ನಿಂತಲ್ಲಿಯೇ ಅಷ್ಟೊಂದು ಹಣವನ್ನು ಎಲ್ಲಿಂದ ತರುವುದು? ನಾನು ರಿಟೈರ್ಡ್ ಪೋಸ್ಟ್ ಮಾಸ್ಟರ್. ಈಗ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಬೇಕಲ್ಲ ಅಂತ ಸಣ್ಣದೊಂದು ದಿನಸಿ ಅಂಗಡಿ ಇಟ್ಟಿದ್ದೇನೆ. ಅದರಿಂದ ಎಷ್ಟು ಲಾಭ ಬರ್ತಾ ಉಂಟು ಅಂತ ನೀನೇ ನೋಡ್ತಾ ಇದ್ದೀಯಲ್ಲ. ಇನ್ನು ಇಷ್ಟು ವರ್ಷದ ಪೆನ್ಷನ್ ಹಣವನ್ನೆಲ್ಲ ಸೇರಿಸಿ ಮನೆ ಕಟ್ಟಿ ಉಳಿದುದನ್ನು ನಿನ್ನ ಹಾಗೂ ನಿನ್ನ ತಂಗಿ ಮದುವೆಗೆ, ನಿನ್ನ ತಮ್ಮನ ಓದಿಗೆ ಅಂತ ಬ್ಯಾಂಕಿನಲ್ಲಿ ಕೂಡಿ ಹಾಕ್ತಾ ಇದ್ದೇನೆ. ದೇವರು ನಮ್ಮನ್ನು ಬೀದಿಗೆ ತಂದಿಲ್ಲವಾದರೂ ಮತ್ತೊಬ್ಬರಿಗೆ ಕೈ ಎತ್ತಿ ನೀಡುವ ಸಿರಿವಂತಿಕೆ ಕೊಡಲಿಲ್ಲ ಎಂದು ಬೇಸರಿಸಿಕೊಂಡರು. ಅಪ್ಪ, ಮನೆಯ ಪರಿಸ್ಥಿತಿಯ ಬಗ್ಗೆ ನನಗೂ ಅರಿವುಂಟು. ಆದರೆ ಈಗ ನನ್ನ ಗೆಳತಿಗೆ ನನ್ನನ್ನು ಬಿಟ್ಟು ಸಹಾಯ ಮಾಡುವವರು ಯಾರೂ ಇಲ್ಲ. ನನ್ನ ಮದುವೆ ಏನು ಈಗಲೇ ಆಗುವುದಿಲ್ಲವಲ್ಲ. ನಾನು ಇನ್ನೂ ಓದಿ ಡಬಲ್ ಡಿಗ್ರಿ ಪಡೆದ ನಂತರವೇ ನನ್ನ ಮದುವೆ ಅಂತ ಅವತ್ತೇ ಹೇಳಿದ್ದೇನೆ. ಅಷ್ಟರೊಳಗೆ ಪುನಃ ಹಣವನ್ನು ಹೇಗಾದರೂ ಕೂಡಿ ಹಾಕಿದ್ರೆ ಆಯಿತು. ಮೈತ್ರಿ ಮಾತಿನಲ್ಲಿಯೇ ಅಪ್ಪನನ್ನು ಕಟ್ಟಿ ಹಾಕಲು ಪ್ರಯತ್ನಿಸಿದಳು. ಅತ್ತ 10 ನಿಮಿಷ ಕಳೆದರೂ ಗೆಳತಿಯ ಕರೆ ಬಾರದಿದ್ದಾಗ ಕ್ಷಮಾಳ ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಇತ್ತು. ಕ್ಷಮಾಳಿಗೆ ಗೆಳತಿಯಿಂದ ಹಣದ ಸಹಾಯ ದೊರೆಯುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಸಂಚಿಕೆ ಹೇಗನಿಸ್ತು ಅಂತ ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.